ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಶರಣ್ಯ ಅರಣ್ಯದಲ್ಲಿ ಮಿಸ್ ಆಗಿದ್ದು ಜೊತೆಗೆ ಬದುಕು ಬಂದಿದ್ದು ನೋಡಿ. ಇದನ್ನ ಬಹಳಷ್ಟು ಜನ ಬೇರೆ ಬೇರೆ ರೀತಿಯಾಗೂ ಕೂಡ ವಿಶ್ಲೇಷಣೆ ಮಾಡ್ತಿದ್ರೆ, ಬಹಳಷ್ಟು ಜನ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಕೇಳದ ಮಂಜು ಮೇಲ್ ಬಾಯ್ ಸಿನಿಮಾ ನೋಡಿ ಅಚ್ಚರಿಯನ್ನು ಕೂಡ ಪಟ್ಟಿದ್ವಿ. ಅದೇ ರೀತಿಯ ಕಾಡ್ನಲ್ಲಿ 4-5 ದಿನ ಇದ್ದು ಬಂದ ಹೇಗೆ ಬದುಕು ಬಂದ್ಲು ಅನ್ನೋ ರೀತಿಯಾದಂಥ ಚರ್ಚೆಗಳಾಗ್ತಾ ಇದೆ. ಸ್ನೇಹಿತರೆ, ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. कितने तेजस्वी लोग हैं हमारे पास, कितने शानदार विचार रखते हैं जी. ತಡಿಯಾಂಡಮೋಳ್ ಬೆಟ್ಟ ನಿಮಗೆ ಈ ಮಳೆಗಾಲದಲ್ಲಿರ್ಬೋದು ಅಥವಾ ಬೇಸಿಗೆಗಾಲದಲ್ಲಿರ್ಬೋದು, ಯಾವಾಗಲೂ ಕೂಡ ನೀವು ಮಚ್ಚನ್ನು ಎತ್ಕೊಂಡೋಗಿ ನೀವು ಪೂರ್ತಿ ಗಿಡ ಗಂಟೆಗಳನ್ನು ಸರಿಸಿದ್ರು ಕೂಡ ಕಾಡೊಳಗೆ ಎಂಟ್ರ್ ಆಗೋದು ಕಷ್ಟ. ಆದರೆ ಈ ಶರಣ್ಯ ಕೇಳೋದಕ್ಕಾಗಿ ಕರ್ನಾಟಕದಲ್ಲಿ ಯಾಕೆ ಈ ರೀತಿಯಾಗಿ ಹಾರಾಡ್ಬಿಡ್ತು ಅನ್ನೋ ರೀತಿಯಾದಂಥ ಚರ್ಚೆಗಳು. ಒಂದು ಕಡೆ ಇದನ್ನು ಪಾಲಿಟಿಕ್ಸ್ ಕೂಡ ಮಾಡಲಾಗ್ತಾ ಇದೆ. ಯಾಕೆ ಪಾಲಿಟಿಕ್ಸ್ ಅಂತ ಹೇಳಿದ್ರೆ, ಕೇರಳ ಸರ್ಕಾರ ಕರ್ನಾಟಕದಲ್ಲಿ ಏನೇ ಸಮಸ್ಯೆಗಳಾಗಲಿ, ನಿಮಗೆ ಅರ್ಜುನ್ ಲಾರಿ ಡ್ರೈವರ್ ಅರ್ಜುನ್ ಮಿಸ್ ಆಗಿದ್ದಿದೆಯಲ್ಲ, ಆ ಸಂಬಂಧವಾಗಿಯೂ ಕೂಡ ಇಡೀ ಸರ್ಕಾರ ಕರ್ನಾಟಕದಲ್ಲಿ ಬಂದು ನಿಮಗೆ ಠಿಕಾಣಿ ಹೂಡಿದ್ದು ಕೂಡ ಗೊತ್ತೇ ಇದೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಇದೀಗ BJP ಅವರು ವಿರೋಧ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಕೇರಳ ಸರ್ಕಾರ ಪ್ರಯತ್ನ ಪಡುತ್ತೆ. ಯಾವಾಗಲೂ ಕೂಡ ನಮ್ಮವ್ರು ಯಾರಾದರೂ ಕೂಡ ಕರ್ನಾಟಕದಲ್ಲಿ ಮಿಸ್ ಆಗ್ಬಿಟ್ರೆ ಪ್ರೆಸರ್ ತರೋದು, ಅಥವಾ ನಾವು ಪ್ರೆಸರ್ ತಂದೆ ಆಕೆನ ಈಗ ಬದುಕಿಸ್ಕೊಂಡು ಬಂದಿವಿ ಅನ್ನೋ ರೀತಿಯಾದಂಥ ಬಿಲ್ಡಪ್ಸ್ಗಳನ್ನು ಕೊಡೋದು, ಅದೇ ಕೆಲಸ ಇಲ್ಲೂ ಕೂಡ ಆಯಿತು. ಹಾಗಾದರೆ ಶರಣ್ಯ ನಿಜಕ್ಕೂ ಕೂಡ ಕಾಡಿನಲ್ಲಿ ಮಿಸ್ ಆಗಿದ್ಲಾ? ಅದೆಲ್ಲವೂ ಕೂಡ ಕಟ್ಟುಕತೆನಾ? ಒಂದು ರೀತಿಯಾಗಿ ಎಲ್ಲೋ ಒಂದು ಕಡೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಹೊರಗೆ ಬಂದಾಗೆ ಇತ್ತಲ್ಲ ಅನ್ನೋ ರೀತಿಯಾದಂಥ ಚರ್ಚೆ ಕೂಡ ಆಗ್ತಾ ಇದೆ. ಅದನ್ನು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ನಾನು ನಿಮ್ಮ ರಾಕೇಶ್ R&D. ಮಡಿಕೇರಿ ಮತ್ತು ಸುತ್ತಮುತ್ತಲಿನ ಕಾಡುಗಳಲ್ಲಿ ಯಾವಾಗಲೂ ಕೂಡ ಜಿಗಣೆಗಳ ಕಾಟ ಇದ್ದೇ ಇರುತ್ತೆ. ನೀವೇನಾದರೂ ಕಾಡುಗಳಿಗೆ ಹೋಗಿ ಅಲ್ಲಿನ ನಿಜವಾದಂಥ ಅನುಭವವನ್ನು ಯಾರಾದರೂ ಕಣ್ಣಾರೆ ಕಂಡಿದ್ರೆ ಯಾವಾಗ ಜಿಗಣೆಗಳು ಹತ್ಕೊಳ್ಳುತ್ತೋ ಗೊತ್ತಾಗೋದಿಲ್ಲ. ಇನ್ನು ಶರಣ್ಯ ಅಷ್ಟು ಗಟ್ಟಿಗಿತ್ತಿ ಆಗಿದ್ರೂ ಕೂಡ ಜಿಗಣೆಗಳೇನಾದರೂ ಕಾಟ ಕೊಡ್ಲಿಕ್ಕೆ ಶುರು ಮಾಡಿದರೆ, ದೇಹದಲ್ಲಿ ರಕ್ತ ಏನಾದರೂ ಸ್ರಾವವಾಗಿಬಿಟ್ಟಿದ್ರೆ ಬಹಳಷ್ಟು ಸುಸ್ತಂತರೂ ಖಂಡಿತವಾಗಿ ಆಗುತ್ತೆ. 4 ದಿನ ನಿರಂತರವಾಗಿ ಮಳೆ ಸುರಿದ್ರೂ ಕೂಡ ಶರಣ್ಯ ಅದು ಹೇಗೆ ಜಿಗಣೆಗಳು ಕೂಡ ಯಾವುದು ಹತ್ತಿಲ್ಲ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ರು ಅಂದರೆ, ಅದು ಯಾವ ಸೇಫ್ ಪ್ಲೇಸ್ನಲ್ಲಿ ಅವರಿದ್ರು ಅನ್ನೋದು ಗೊತ್ತಿಲ್ಲ. ಇದು ಜಿಗಣೆಗಳಿಂದ ತಪ್ಪಿಸ್ಕೊಂಡಿರೋದು ಶರಣ್ಯ. ಇನ್ನು ಭಾಳಷ್ಟು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಕಾಡಿನಲ್ಲಿ ಯಾವಾಗಲೂ ಕೂಡ ನೀರು ಪರಿಶುದ್ಧವಾಗಿ ಇರಲೇಬೇಕು ಅಂತ ಇಲ್ಲ. ನೀವು ಕುಡಿಯೋ ನೀರೆಲ್ಲವೂ ಕೂಡ ಭಾಳಷ್ಟು ಮಿನರಲ್ ವಾಟರ್ ಅಂತ ಅಂದ್ಕೋಬೇಡಿ. ಆದರೆ ಶರಣ್ಯ ಅಲ್ಲಿ ನಾನು ನೀರು ಕುಡಿದು ಬದುಕಿದೆ ಅಂತ ಹೇಳ್ತಾರೆ. ಓಕೆ, ನೀರು ಕುಡಿದು ಬದುಕಿದ್ರಿ ಅಂತ ಹೇಳಿದ್ರು ಕೂಡ ಕಾಡಿನಲ್ಲಿ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಅಥವಾ ಯಾವುದೇ ಹಂದಿ, ಸಿಂಹ, ಹುಲಿ, ಚಿರತೆ ಇವೆಲ್ಲ ಪ್ರಾಣಿಗಳ ಮಲ ಮೂತ್ರ ವಿಸರ್ಜನೆಯ ನೀರು ಕೂಡ ಹರಿದು ಹೋಗ್ತಾ ಇರುತ್ತೆ. ಎಲ್ಲ ಒಂದು ಕಡೆ ಇಫ್ ಇನ್ ಕೇಸ್ ನಾವು ಇದನ್ನು ಕೂಡ ಪ್ರೆಡಿಕ್ಟ್ ಮಾಡ್ಬೋದು, ಆ ನೀರಿನಲ್ಲಿ ಏನಾದರೂ ಮಲಮೂತ್ರ ಸೇರಿಕೊಂಡಿದ್ರು ಕೂಡ ಒಂದು ಪ್ಯಾರಾಸೈಟ್ಗಳು ಜೊತೆಗೆ ಅದಕ್ಕೆ ಒಂದು ನಾನು ಎಕ್ಸಾಂಪಲ್ ಕೂಡ ಕೊಡ್ತೀನಿ. ನೀರಿನಲ್ಲಿ ಆ ಗಿರಿಯಾರ್ಡಿಯಾ ಕ್ರಿಪ್ಟೋಸ್ಪೊರಿಡಿಯಂ ಎಂಬ ಪ್ಯಾರಾಸೈಟ್ಗಳು ಮತ್ತು ಲಿಪ್ಟೋಸ್ಪೈರಾ ಅನ್ನೋ ಬ್ಯಾಕ್ಟೀರಿಯಾಗಳು ಕೂಡ ಇರುತ್ತೆ. ಈ ಥರದ್ದೇನಾದರೂ ನೀರು ಕುಡಿದ್ರೆ ವಾಂತಿ ಆಗುತ್ತೆ, ಜೊತೆಗೆ ನಿರ್ಜಲೀಕರಣ ಆಗಿ ದೇಹ ಸುಸ್ತಾಗುತ್ತೆ, ಒಂದು ರೀತಿಯಾಗಿ ಆಯಾಸವಾಗುತ್ತೆ. ಇದ್ಯಾವುದೂ ಕೂಡ ಶರಣ್ಯ ಅವರಿಗೆ ಆಗಿಲ್ಲ. ಇದು ಇನ್ನೊಂದು ರೀತಿಯಾದಂಥ ಅನುಮಾನ ಮೂಡಲಿಕ್ಕೆ ಕಾರಣ ಆಗಿದೆ. मज़ा आया और मैं ये जो मज़ा है. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ಈಗ ಚರ್ಚೆ ಆಗ್ತಾ ಇರೋದು ಶರಣ್ಯ ಹೇಳಿರೋ ಸುಳ್ಳು, ಆಕೆ ನಾಟಕ ಮಾಡ್ತಾ ಇದ್ದಾಳೆ. ಇನ್ನೊಂದು ರೀತಿಯಾಗಿ ಇದೆಲ್ಲವೂ ಕೂಡ ಕರ್ನಾಟಕ ಸರ್ಕಾರದ BJP ಕೂಡ ಇದನ್ನು ಟ್ರೋಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು. ಭಾಳ ಜನ ಪ್ರಶ್ನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ, ಹೌದಾ ಅನ್ನೋ ರೀತಿಯಾಗಿ ಪ್ರಶ್ನೆ ಕೂಡ ಮಾಡಿದ್ರು. ನಾವು ಕೂಡ ಒಬ್ಬ ಮಹಿಳೆ, ಒಬ್ಬ ಹೆಣ್ಣು ಮಗಳು ಕೂಡ 4 ದಿನ ರಾತ್ರಿ ಏಕಾಂಗಿಯಾಗಿ ಯಾವುದೇ ರೀತಿಯಾದಂಥ ಭಯ ಇಲ್ಲದೆ ಅಲ್ಲಿ ಇದ್ಲು ಅನ್ನೋದನ್ನು ನಾವು ಕೂಡ ಒಂದಿಷ್ಟು ಕನಿಕರ ಅಥವಾ ಅನುಕಂಪದ ಆಧಾರದ ಮೇಲೆ ಅದನ್ನು ನಾವೇ ಪ್ರಶಂಸೆ ಕೂಡ ಮಾಡಿದ್ವಿ. ಈ ರೀತಿಯಾಗೂ ಕೂಡ ಇರಬಹುದಾ ಒಬ್ಬ ಹೆಣ್ಣು ಮಗಳು ಅಂತ. Why? I don't understand. ಅದು ಯಾವ ರೀತಿಯಾದಂಥ ಗಟ್ಸ್ ಕೂಡ ಇರಬಹುದು. ಆದರೆ ಈಗ ಚರ್ಚೆ ಆಗ್ತಾ ಇರೋದು ಅದೇ, ಅವಳಿಗೆ ಯಾವ ರೀತಿಯಾದಂಥ ಆಸರೆ ಸಿಕ್ಕಿರ್ಬೋದು, ಯಾವ ರೀತಿಯಾದಂಥ ರಕ್ಷಣೆ ಅಲ್ಲಿ ಸಿಕ್ಕಿರ್ಬೋದು, ಅಥವಾ ಯಾರೋ ನಕ್ಸಲೇಟ್ಸ್ಗಳ ಅಥವಾ ಯಾರ್ದಾದ್ರೂ ಸಂಪರ್ಕ ಸಿಕ್ಕಿ ಒಂದು 4 ದಿನ ಆರಾಮವಾಗಿ ಇರಲಿಕ್ಕೆ ಅಂತ ಅಲ್ಲಿ ಇದ್ದು ಬಂದ್ಲ, ಅಥವಾ ಇಲ್ಲ ತಾನು ಕೂಡ ಫೇಮಸ್ ಆಗಬೇಕು, ಜನಪ್ರಿಯತೆನ ಗಳಿಸ್ಕೊಳ್ಬೇಕು ಅಂತ ಒಂದು ರೀತಿಯಾದಂಥ ಗಿಮ್ಮಿಕ್ ಇದು ಅನ್ನೋ ರೀತಿಯಾದಂಥ ಚರ್ಚೆಗಳು ಕೂಡ ಆಗ್ತಾ ಇದೆ. ಒಟ್ಟಾರೆಯಾಗಿ ಆಕೆ ಸೋಷಿಯಲ್ ಮೀಡಿಯಾಗಳನ್ನು ಗಮನಿಸಿದಾಗ ಅದು ಯಾವುದೇ ರೀತಿಯಾದಂಥ ಕುರುವು ಸಿಗೋದಿಲ್ಲ. ಭಾಳಷ್ಟು ಜನ ಭಾಳಷ್ಟು ರೀತಿಯಾಗಿ ಮಾತನಾಡ್ತಾರಲ್ವ, ಅವಳು ಸೋಷಿಯಲ್ ಮೀಡಿಯಾ ತುಂಬ ಡೀಸೆಂಟಾಗೇ ಇದೆ, ಆ ರೀತಿಯಾಗಿ ಏನಿಲ್ಲ.
ಒಂದು ರೀತಿಯಾಗಿ ಪ್ರಚಾರ ಪ್ರಿಯೆ ಅಂತ ಅನ್ಸ್ಕೊಳ್ಳೋದಿಲ್ಲ. ಸ್ನೇಹಿತರೆ, ಹಾಗಾದ್ರೆ ಶರಣ್ಯ ಎಲ್ಲಿದ್ಲು, ಎಲ್ಲಿ ಸಿಕ್ಕಿದ್ದು ಅನ್ನೋದನ್ನ ಅರಣ್ಯಾಧಿಕಾರಿಗಳೇ ಬಹಳಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ತಾರೆ. ಅದರಲ್ಲಿ ಮಂಜಣ್ಣ ಕೂಡ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾರೆ. ಅಂದ್ರೆ ಆಕೆ ಸಿಕ್ಕಿ ಬಿದ್ದಿದ್ದು ಒಂದು ಪಾತಾಳ ಗುಂಡಿ ಅನ್ನೋ ಜಾಗದಲ್ಲಿ. ನೋಡಿ, ಅಲ್ಲಿ ಆನೆಗಳು ಕೂಡ ನಿಂತ್ಕೊಳ್ಳೋದಿಲ್ಲ ಅಂತ, ಅಷ್ಟು ಭಯ ಪಡ್ತಕ್ಕಂಥ ಜಾಗ. ಅದು ಹೇಗೆ ಒಬ್ಬ IT-BT ಹುಡುಗಿ, ಒಬ್ಬ ಹೆಣ್ಮಗಳು ಆ ಜಾಗದಲ್ಲಿ ಇದ್ಲು ಅನ್ನೋದನ್ನೇ ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ಒಬ್ಬ ಅರಣ್ಯಾಧಿಕಾರಿ ಹಂಚ್ಕೊಳ್ತಾನೆ. ಹಾಗಾದ್ರೆ ಆ ಪಾತಾಳ ಗುಂಡಿಗೆ ಶರಣ್ಯ ಹೋಗಿದ್ ಹೇಗೆ ಅನ್ನೋ ಒಂದು ರೀತಿಯಾದಂಥ ಅನುಮಾನ ನಿಮಗೂ ಕೂಡ ಇರುತ್ತೆ. ಮಾಧ್ಯಮಗಳ ಮುಂದೆ ಶರಣ್ಯ ಕೂಡ ಅನೇಕ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಅದರ ಇನ್ನೊಂದು ಇಷ್ಟು ಮುಂದುವರೆದ ಭಾಗವಾಗಿ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಒಂದು ನಾಯಿಯ ಜೊತೆಗೆ ಶರಣ್ಯ ಕೂಡ ಹೋಗ್ತಾಳೆ. ಆದರೆ ಅಲ್ಲಿರ್ತಕ್ಕಂಥ ಒಂದು ಆರ್ಕಿಡ್ ಹೂವಿನ ಫೋಟೋವನ್ನು ತೆಗೆಯುವ ಸಲುವಾಗಿ ಆ ನಾಯಿಯ ಜೊತೆ ಮುಂದುವರೆದು ಹೋಗಿ ಫೋಟೋವನ್ನು ಕ್ಲಿಕ್ಕಿಸುವ ಭರದಲ್ಲಿ ಒಂದು ಟೀಮ್ ಜೊತೆ ಹೋಗ್ತಾ ಇದ್ದಂಥ ಶರಣ್ಯ ಮಿಸ್ ಆಗಿ ಆ ಪಾತಾಳದ ಒಳಗೆ ಎಂಟ್ರಿಯನ್ನು ಪಡೆದುಕೊಳ್ತಾಳೆ, ಆ ಕಾಡಿನ ಪಾತಾಳದ ಒಳಗೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಾಗಾದ್ರೆ ಶರಣ್ಯ ಹೇಗೆ ಸಿಂಗಲ್ ಆಗಿ ಬಂದ್ಲು ಅನ್ನೋ ರೀತಿಯಾದಂಥ ಅನುಮಾನ ನಿಮಗೆ ಕೂಡ ಇರಬಹುದು. ಅದನ್ನು ಕೂಡ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ನೋಡಿ, 3 ಬೇರೆ ಬೇರೆ ಟೀಮ್ಗಳು ಬಂದಿದ್ದು. ಈಗ ಅರಣ್ಯ ವಿಹಾರ ಅನ್ನೋ ಆ್ಯಪ್ ಇದೆಯಲ್ವಾ, ಅದರಲ್ಲಿ ಇವರು ಕೂಡ ಸಿಂಗಲ್ ಬುಕ್ಕಿಂಗಿಗೆ ಅವಕಾಶ ಆಯ್ತಂತೆ, ಬುಕ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇವರು ಒಬ್ಬ ಅಪ್ಪ ಮತ್ತು ಮಗನ ಜೊತೆ ಒಂದು ಟೀಮ್ ಕೂಡ ಬಂದಿದೆ. ಅವ್ರ ಜೊತೆಗೆ ಈಕೆಯು ಕೂಡ ಸಾಕ್ತಾ ಇದ್ಲಂತೆ. ಆದರೆ ಎಲ್ಲೋ ಒಂದು ರೀತಿಯಲ್ಲಿ ಈ ಫೋಟೋ ತೆಗೆಯೋ ಬರದಲ್ಲಿ ಆ ಟೀಮ್ ಸಪ್ರೇಟ್ ಆಗಿದೆ. ಅದರಿಂದ ಒಂದು 5ರಿಂದ 8 ಕಿಲೋಮೀಟರ್ ದೂರದವರೆಗೂ ಈ ಶರಣ್ಯ ಹುಡುಗಿ ನಡ್ಕೊಂಡು ಬಂದುಬಿಟ್ಟಿದ್ದಾಳೆ. ಅದಾದಮೇಲೆ ಈ ಕೂಪ, ಈ ಕಾಡು ಅಂತ ಕರಿತೀವಲ್ಲ, ಈ ಒಂದು ರೀತಿಯಾದಂಥ ತುಂಬ ಥಿಕ್ಕೆಸ್ಟ್ ಫಾರೆಸ್ಟ್, ಡಾರ್ಕ್ ಫಾರೆಸ್ಟ್ಗೆ ಈಕೆ ಎಂಟ್ರಿ ಕೊಟ್ಟು ಬಿಡ್ತಾಳೆ. ಅಲ್ಲಿಂದ ಈಕೆ ಮಿಸ್ ಆಗಿರೋದು. ಭಾಳ ಜನಕ್ಕೆ ಅದೇ ಡೌಟು, ಅಷ್ಟೊಂದು ಸ್ಟ್ರಾಂಗ ಈ ಮಹಿಳೆ ಅಂತ. ಕೇಳದ ಎಲ್ಲ ಚಾನಲ್ಗಳು ಕೂಡ 24 ಗಂಟೆ ಇದೆ ಶರಣ್ಯನ ಇಂಟರ್ವ್ಯೂ ಮಾಡ್ತಾ ಇದ್ದಾವೆ. ಎಲ್ಲ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಎಲ್ಲ ರೀತಿಯಾದಂಥ ಕ್ರಾಸ್ ಕ್ವಶನಿಂಗ್ ಕೂಡ ಆಗ್ತಾ ಇದೆ. ಸದ್ಯದ ಮಟ್ಟಿಗೆ ಈಗ ಆಕೆಯನ್ನು ಹೀರೋ ಮಾಡಲಾಗ್ಬಿಟ್ಟಿದೆ. ಎಲ್ಲರ ಕಣ್ಣಿಗೆ ಒಂದು ರೀತಿಯಾದಂಥ ಪಾಪ್ಯುಲಾರಿಟಿ ಸಿಕ್ಕಿದೆ, ಜನಪ್ರಿಯತೆ ಸಿಕ್ಕಿದೆ, ಎಲ್ಲವೂ ಕೂಡ ಸಿಕ್ಕಿದೆ. ಆದರೆ ಈಗ ಒಂದು ಅರಣ್ಯ ಇಲಾಖೆಗೆ ಇನ್ನೊಂದು ಸಂಕಷ್ಟ ಅಂದರೆ, ಮೊದಲು ಆಕೆ ಸಿಕ್ಕಂಥ ಜಾಗಕ್ಕೆ ಮತ್ತೊಮ್ಮೆ ಹೋಗಿ GPS ಟ್ರ್ಯಾಕಿಂಗ್ ಮಾಡಿ ನೋಡ್ರಪ್ಪ, ಎಲ್ಲರೂ ಕೂಡ ಟ್ರೋಲ್ ಮಾಡ್ತಾ ಇದ್ದೀವಿ, ನಾವು ಕೂಡ ನಗೆ ಪಾಟ್ಲಿಗೆ ಈಡಾಗಿಬಿಡ್ತೀವಿ ಅಂತ ಮತ್ತೊಂದು ತೆಲುವು ಈಗ ಅರಣ್ಯ ಇಲಾಖೆಗೆ ಬಂದುಬಿಟ್ಟಿದೆ. ಹಾಗಾಗಿ ಆಕೆ ಹೇಳಿದ್ದು ಸತ್ಯನ ಅಥವಾ ಸುಳ್ಳ ಅನ್ನೋದನ್ನು ಮತ್ತೀಗ ಕ್ರಾಸ್ ಚೆಕ್ ಕೂಡ ಮಾಡಿ ನೋಡಬೇಕು. नो कमेंट्स, नो कमेंट्स. ಇಲ್ಲ ಸರ್. ಇಷ್ಟೆಲ್ಲ ಚರ್ಚೆಗಳ ನಡುವೆ ಮತ್ತೊಂದು ಪ್ರಶ್ನೆ ಕೂಡ ಎದ್ದು ಬರ್ತಾ ಇದೆ. ಯಾಕೆಂದ್ರೆ ಆಕೆಯನ್ನು ಕಾಪಾಡಿದ್ದು ಯಾರಾಗಾದ್ರೆ? ಕಾಡಿನಲ್ಲಿ ನಾವೆಲ್ಲರೂ ಕೂಡ ಆಫ್ರಿಕಾದಲ್ಲಿ ಶೀಲಾ ಸಿನಿಮಾದಲ್ಲಿ ನೋಡಿದ್ದೀವಲ್ಲ, ಅಲ್ಲಿರ್ತಕ್ಕಂಥ ಪ್ರಾಣಿ ಆಕೆಯನ್ನು ಸಾಕೋದು, ರಕ್ಷಣೆ ಮಾಡೋದು, ಈ ರೀತಿಯಾಗಿ ಇತ್ತೀಚೆಗೆ ಬಂದಂಥ ಜಂಗಲ್ ಬುಕ್ ಸಿನಿಮಾವನ್ನು ಕೂಡ ನೀವು ನೋಡಿರ್ಬೋದು. ಕಾಡಿನಲ್ಲಿ ಪ್ರಾಣಿಗಳ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು, ಆ ರೀತಿಯಾಗಿ ಏನಾರು ಈಕೆ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳ ಜೊತೆಗೆ ಫ್ರೆಂಡ್ಶಿಪ್ ಮಾಡಿ ಅವರೇ ಈಕೆನ ರಕ್ಷಣೆ ಮಾಡಿದ್ರ? ಇದಲ್ಲ ಮ್ಯಾಟ್ರು. ಅಲ್ಲಿರ್ತಕ್ಕಂಥ ಅರಣ್ಯಾಧಿಕಾರಿಗಳು, ಅಲ್ಲಿನ ಸ್ಥಳೀಯರು ಹೇಳೋದೇ ಬೇರೆ. ಅಲ್ಲಿ ಒಂದು ರೀತಿಯಾದಂಥ ದೇವಸ್ಥಾನ ಇದೆ, ಅಂದರೆ ಈಶ್ವರನ ತೆಂಗಿಯ ದೇವಸ್ಥಾನ ಇದೆ, ಅಂದರೆ ಕಟ್ಟೆ. ಆ ಕಟ್ಟೆಯಲ್ಲಿರ್ತಕ್ಕಂಥ ದೇವಿಯ ಒಂದು ಪವಾಡ ಏನು ಅಂದರೆ, ನಂಬಿಕೆ, ಅಲ್ಲಿನ ಸ್ಥಳೀಯರ ನಂಬಿಕೆ ಏನು ಅಂದರೆ, ಯಾರಾದರೂ ತಪ್ಪು ಮಾಡಿದ್ರೆ, ಮಿಸ್ಟೇಕ್ಸ್ ಮಾಡಿದ್ರೆ ಆ ದೇವಿಯೇ ಅಲ್ಲಿಂದ, ಆ ಕಾಡಿನಿಂದ ಅವ್ರನ್ನ ಹೊರಗೆ ಹಾಕ್ತಾಳೆ ಅನ್ನೋ ರೀತಿಯಾಗಿ. ಸದ್ಯದ ಮಟ್ಟಿಗೆ ಈಗ ಅಲ್ಲಿರ್ತಕ್ಕಂಥ ದೇವಿಯೇ ಈಕೆಯನ್ನು ರಕ್ಷಣೆ ಮಾಡಿರೋದು ಅನ್ನೋ ರೀತಿಯಾದಂಥ ಚರ್ಚೆ ಕೂಡ ನಡೀತಾ ಇದೆ. ಸ್ನೇಹಿತರೆ, ಕೇಶವಮೂರ್ತಿ ಮತ್ತು ಮಂಜುನಾಥ್ ಸೇರಿದಂತೆ ಅನೇಕ ಗಾರ್ಡ್ಗಳ ಪರಿಶ್ರಮದಿಂದ ಕೊನೆಗೂ ಕೂಡ ಶರಣ್ಯ ಹೇಗೋ ಪತ್ತೆ ಆದ್ಲು, ಹೊರಗೆ ಬಂದ್ಲು, ಆರಾಮದಾಯಕವಾಗಿ ನಡ್ಕೊಂಡು ಬಂದ್ಲು. ಬಟ್ಟೆ ಕೊಳೆ ಆಗಿರಲಿಲ್ಲ, ನಿರಂತರವಾಗಿ ಮಳೆ ಸುರಿದಿದ್ರು ಕೂಡ ಎಲ್ಲೂ ಕೂಡ ಬಟ್ಟೆಗಳಲ್ಲಿ ತೇವಾಂಶ ಕಾಣಿಸ್ಲಿಲ್ಲ. ಮುಖದ ಮೇಲೆ ಆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಸುಸ್ತು ಕಾಣಿಸ್ತಾ ಇರಲಿಲ್ಲ. ಅದೇ ಜೋಶ್ನಲ್ಲೂ ಕೂಡ ನಗ್ತಾ ಹೊರಗೆ ಬಂದ್ಲು. ಇದೆಲ್ಲದಕ್ಕೂ ಕೂಡ ಕಾರಣ ಏನು ಅನ್ನೋ ರೀತಿಯಾದಂಥ ಚರ್ಚೆಗಳ ನಡುವೆ ಇದು ಆಕೆಯ ಗಿಮ್ಮಿಕ್ ಅಥವಾ ಪಬ್ಲಿಸಿಟಿ ಗಿಮ್ಮಿಕ್ಕೋಸ್ಕರ ಈ ರೀತಿ ಮಾಡಿರೋದು, ಅಥವಾ ಒಳಗಿರ್ತಕ್ಕಂಥ ಯಾರ್ದೋ ನಕ್ಸಲೈಟ್ ಜೊತೆಗೆ ಆರಾಮದಾಯಕವಾಗಿ ಕೂತ್ಕೊಂಡು ಹೊರಗೆ ಬಂದ್ಲ, ಈ ರೀತಿಯಾದಂಥ ಚರ್ಚೆಗಳು ನಡೀತಾ ಇದೆ. ಇನ್ನೊಂದು ಕಡೆ ಅಲ್ಲಿ ಕಾಡಿನಲ್ಲಿರ್ತಕ್ಕಂಥ ದೇವಿಯ ಪವಾಡವಾ, ದೇವಿನೇ ಆಕೆಯನ್ನು ರಕ್ಷಣೆ ಮಾಡಲ್ಲ, ಈ ರೀತಿಯಾದಂಥ ಅನೇಕ ಚರ್ಚೆಗಳು ಹಾಗೆ ಉಳಿದಿದೆ. ಒಂದು GPS ರಿಪೋರ್ಟ್ ಬರಬೇಕು, ಶರಣ್ಯ ಹೇಳಿದ್ದು ಸತ್ಯನ ಸುಳ್ಳ ಗೊತ್ತಾಗಬೇಕು.
ನೋಡಿ, ಈ ಥರದ ಘಟನೆಗಳಾದಾಗ ನಮ್ಮ ರಾಜ್ಯದ ಪೊಲೀಸ್ನವ್ರು ಇರ್ಬೋದು, ಅರಣ್ಯ ಇಲಾಖೆಯವರು ಇರ್ಬೋದು, ನಮ್ಮ ಸರ್ಕಾರ ಇರ್ಬೋದು, ಭಾಳಷ್ಟು ದುಡ್ಡುಗಳನ್ನು ಖರ್ಚು ಮಾಡಿ ಸಿಕ್ಕಾಪಟ್ಟೆ ಸಮಯವನ್ನು ಕೂಡ ವ್ಯರ್ಥ ಮಾಡಿ ಭಾಳಷ್ಟು ರಿಸ್ಕ್ ತೆಗೆದುಕೊಂಡು ಭಾಳ ಕೆಲಸಗಳನ್ನು ಮಾಡ್ತಾರೆ. ನೋಡಿ, ಪ್ರತಿನಿತ್ಯ ಹಗಲು ರಾತ್ರಿ ಅಂದೇ ಮೀಡಿಯಾಗಳಲ್ಲೂ ಕೂಡ ಸುದ್ದಿ ಆಗ್ತಾ ಇರುತ್ತೆ. ಆದರೆ ನಿಮ್ಮ ಪ್ರಚಾರದ ಗಿಮ್ಮಿಕ್ಕೋಸ್ಕರ ಯಾಕೆ ಈ ಥರದ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ತೀರಿ ಅನ್ನೋ ಚರ್ಚೆ ಕೂಡ ಆಗುತ್ತೆ. ಇನ್ನೊಂದು ಕಡೆ ನಮ್ಮ ಭಾಗದ ಮುಖ್ಯಮಂತ್ರಿಗಳು ಒಂದು ಪೋಸ್ಟ್ ಕೊಟ್ಟು, ನೋಡಿ ನಾವೆಲ್ಲರೂ ಕೂಡ ನಮ್ಮ ಭಾಗದವರಿಗೆ ಯಾರಿಗೂ ಕೂಡ ಆ ರೀತಿಯಾಗಿ ಅನ್ಯಾಯ ಆಗ್ಲಿಕ್ಕೆ ಬಿಡೋದಿಲ್ಲ, ನಮ್ಮ ಪರಿಶ್ರಮದಿಂದ ಪ್ರವಾಸಿಗರು ಕೂಡ ಸೇಫಾಗಿ ನಾವು ಅವ್ರನ್ನ ಪ್ರಾಣವನ್ನು ಉಳಿಸ್ಲಿಕ್ಕೂ ಕೂಡ ಎಫರ್ಟ್ ಆಗ್ತೀವಿ ಅನ್ನೋ ರೀತಿಯಾಗಿ ಇಲ್ಲಿನ ಸರ್ಕಾರ ಕೂಡ ಕಾಲರ್ನ ಎಗರಿಸಿ ಭಾಳಷ್ಟು ಬಿಲ್ಡಪ್ಗಳನ್ನು ಕೊಟ್ಟು ಮಾತನಾಡೋ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಇನ್ನೊಂದು ಕಡೆ ಕೇರಳ ಸರ್ಕಾರ ಕೂಡ ನಾವು ಪ್ರೆಸರ್ ತಂದುಬಿಟ್ಟು ಈ ರೀತಿಯಾದಂಥ ಕೆಲಸಗಳನ್ನೆಲ್ಲ ಮಾಡಿಸಿದ್ವಿ ಅಂತ ಅವರು ಕೂಡ ಬಿಲ್ಡಪ್ಪನ್ನು ತೆಗೆದುಕೊಳ್ತಾರೆ. ಇದು ಮ್ಯೂಚುವಲಿ ಎರಡೂ ಕಡೆ ಆ ರೀತಿಯಾಗಿ ಆಗುತ್ತೆ. ಆದರೆ ಹಣ ಹೋಗೋದು ಯಾರದ್ದು? ನಾವು ನಮ್ಮ ಟ್ಯಾಕ್ಸ್ ಹಣವನ್ನು ಬಳಸ್ಕೊಂಡು ನಮ್ಮ ಪ್ರಾಮಾಣಿಕವಾದಂಥ ಹಣ ಯಾರದ್ದೋ ಪಬ್ಲಿಸಿಟಿ ಗಿಮ್ಮಿಕ್ಕಿಗೆ ನಾವು ವ್ಯಯ ಮಾಡಬೇಕಾದಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಎಲ್ಲದರ ಜೊತೆಗೆ ಇನ್ನೊಂದಿಷ್ಟು ಅನುಮಾನಗಳು ಕಾಡುತ್ತೆ. ಯಾಕೆಂದರೆ ಅರಣ್ಯ ಇಲಾಖೆ ಒಂದು ಆ್ಯಪನ್ನು ಬಿಟ್ಟಿದೆಯಲ್ವಾ, ಅದರಲ್ಲಿ ಯಾವಾಗಲೂ ಕೂಡ ಬುಕ್ಕಿಂಗ್ ಮಾಡಬೇಕಾದ್ರೆ ಸಿಂಗಲ್ ಪರ್ಸನ್ಸ್ಗಳಿಗೂ ಕೂಡ ಅವಕಾಶ ಕೊಡೋದು. ಅವ್ರಿಗೆ ಟ್ರೈನಿಂಗ್ ಇದೆಯಾ ಅಥವಾ ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರಾ, ಅವರು ಒಂದು ರೀತಿಯಾದಂಥ ಕಾಡಿನ ಬಗ್ಗೆ ನಾಲೆಡ್ಜನ್ನು ತೆಗೆದುಕೊಂಡಿದ್ದಾರಾ, ಈ ಥರದ ಒಂದಿಷ್ಟು ಬೇಸಿಕ್ ಮಾಹಿತಿಗಳನ್ನು ಕೂಡ ತಿಳಿದುಕೊಂಡಿದ್ರೆ ಈ ಥರದ ಎಡವಟ್ಟುಗಳು ಕೂಡ ಆಗೋದಿಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. मजा नहीं आ रहा है.